ನಾವು ತುಂಬ ಹೆಲ್ದಿಯಾಗಿದ್ದರೆ, ಅಂದರೆ ಸ್ವಾಸ್ಥ್ಯ ಇದೆ ಅಂತ ಆದರೆ, ವೆಲ್ನೆಸ್ಸು ತುಂಬ ಚೆನ್ನಾಗಿದೆ ಅಂತ ಆದರೆ, ಡಿಸೀಸು ಹತ್ತಿರದಿಂದ ಬಂದರೂ ಕೂಡ ನಮಗೇನು ಟಚ್ ಆದರೂ ಕೂಡ ನಮಗೆ ಬರೋದಿಲ್ಲ ಆಗ. ಆ ರೀತಿ ದೇಹವನ್ನು ಮೇಂಟೈನ್ ಮಾಡುವಂಥದ್ದು. ಹಾಗಾಗಿ ಈ ದೈಹಿಕ ಶಕ್ತಿ ನಮ್ಮಿಂದ ಕಡಿಮೆ ಆಗ್ತಾ ಬರಲಿಕ್ಕೆ ಈ ಸ್ವಾಸ್ಥ್ಯ ಚೆನ್ನಾಗಿರಬೇಕು ಅಂತಾರೆ ಸ್ವಸ್ಥ ವೃತ್ತ ಅಂತ ಹೇಳಿದರು. ಬೇರೆ ಬೇರೆ ರೆಜಿಮೆನ್ಗಳು ಹೇಳಿದ್ದಾರೆ ಏನೆಲ್ಲ ಮಾಡಬೇಕು, ಜೀವನದಲ್ಲಿ ಏನು ಮಾಡಬಾರ್ದು, ಅದೆಲ್ಲ ಇದೆ. ಆಮೇಲೆ ಸದ್ವೃತ್ತ ಅಂತ ಅಂದರೆ ಒಳ್ಳೆಯ ಆಚಾರ ವಿಚಾರಗಳು. ಸದ್ ಅಂದರೆ ಒಳ್ಳೆಯದು, ಸತ್ ಒಳ್ಳೆಯ ವೃತ್ತ, ಆಚಾರ ವಿಚಾರಗಳು, ಸದ್ವೃತ್ತ. ಹಾಗಾಗಿ ದಿನಚರ್ಯೆ, ರಾತ್ರಿಚರ್ಯೆ. ಇನ್ನು ರಾತ್ರಿ ಕಾಲದಲ್ಲಿ ಬರೀ ನಿದ್ರೆ ಮಾತ್ರ ಅಲ್ಲ, ಬೇರೆ ಅನೇಕ ಕ್ರಿಯೆಗಳಿದೆ. ಮಲಗು ಮೊದಲು ಏನು ಮಾಡಬೇಕು, ನಂತರ ಏನು ಮಾಡಬೇಕು, ಏಳೋದು ಎಷ್ಟು ಗಂಟೆಗೆ, ಹೇಗೆ, ಇದೆಲ್ಲದರ ವಿಚಾರ ಸೇರಿಕೊಂಡು ರಾತ್ರಿಚರ್ಯೆ. ದಿನಚರ್ಯೆ, ರಾತ್ರಿಚರ್ಯೆ, ಸ್ವಸ್ಥವೃತ್ತ, ಸದ್ವೃತ್ತ ಮತ್ತು ಋತುಚರ್ಯೆ. ಈ 5 ವಿಷಯಗಳ ಬಗ್ಗೆ ನಾವು ಗಮನ ಕೊಟ್ಟರೆ ಲೈಫ್ನಲ್ಲಿ ನಾವು ಅದಕ್ಕೆ ಒಂದು ಅರ್ಧ ಗಂಟೆ ಕೂಡ ವ್ಯಯ ಮಾಡಲಿಕ್ಕೆ ನಾವು ರೆಡಿ ಇರೋದಿಲ್ಲ. ನಾವು ಬ್ಯುಸಿ ಇದ್ದೇನೆ, ಆಫೀಸಿನ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಹೀಗೆ ಹೇಳ್ತಾ ಇರ್ತೇವೆ. ಅದರಿಂದ ಏನಾಯಿತು, ಈಗ ನೀವು ಒಂದು ಸಾಫ್ಟ್ವೇರ್ ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೊರಗಡೆ ಬರೋ ಟೈಮಲ್ಲಿ ನೀವು ಅಲ್ಲಿ ಗೇಟ್ನಲ್ಲಿ ನಿಂತ್ಕೊಂಡ್ರೆ ಎಲ್ಲ ಕೂದಲು ಹೋಗಿರ್ತದೆ, ಕೂದಲು ಭಾಳ ಕಡಿಮೆ ಆಗಿರ್ತದೆ, ಇದ್ದವರಿಗೂ ಬೆಳ್ಳಗೆ ಕೂದಲು ಇರ್ತದೆ, ಬಾಳ್ನೆಸ್ಸು ಜಾಸ್ತಿ ಜನರಿಗೆ ಇರ್ತದೆ, ಸ್ಪೆಕ್ಸು ತುಂಬ ಜನ ಹಾಕ್ಕೊಂಡಿರ್ತಾರೆ. ಇದೆಲ್ಲ ಯಾವುದು ಅದು ಅವರನ್ನು ಮೀಟ್ ಮಾಡಲಿಕ್ಕೆ ಬಂದ ಅವ್ರ ತಂದೆ ತಾಯಿ ಚೆನ್ನಾಗಿ ಕೂದಲಿರ್ತದೆ, ಅವರಿಗೆ ತುಂಬ ಹೇರ್ ಇರ್ತದೆ, ಕಪ್ಪು ಕೂದಲಿರ್ತದೆ, ಅಥವಾ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಇವರು ತುಂಬ ಏಜ್ ಆದಾಗ ಕಾಣ್ತಾರೆ. ಯಾಕೆ ಅಂತೇಳಿದರೆ ದೈಹಿಕವಾಗಿ ನಾವು ವೀಕ್ ಆಗ್ತಾಯಿದ್ದೇವೆ, ಆದರೆ ಮೆಂಟಲಿ ಜನ್ರೇಷನ್ಗೆ ಸ್ಟ್ರಾಂಗ್ ಆಗ್ತಾಯಿದ್ದೇವೆ. ದೈಹಿಕವಾಗಿ ನಾವು ವೀಕ್ ಆದರೂ ಕೂಡ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ, ನಾವು ಮೆಂಟಲಿ ಸ್ಟ್ರಾಂಗ್ ಆಗ್ತಾಯಿದೆ. ಹೇಗೆ, ಈಗ ಚಿಕ್ಕ ಮಕ್ಕಳಿಗೆ, ಈಗಿನ ಮಕ್ಕಳು 5ನೇ ಕ್ಲಾಸ್ನಲ್ಲಿ ಏನು ಓದ್ತೀರಿ ಅದನ್ನು ನಾವು 10ನೇ ಕ್ಲಾಸ್ನಲ್ಲಿರುವಾಗ ಓದಿದ್ದು. ಒಂದು 5-6 ವರ್ಷ ಮೊದಲೇ ಅವರು ಓದ್ಬಿಟ್ಟಿರ್ತಾರೆ. ಅಥವಾ ನೀವೊಂದು ಮೊಬೈಲ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ನೀವು ಮೊಬೈಲ್ ತಗೊಂಡು ಅದನ್ನೊಂದು 4 ವರ್ಷ 2 ವರ್ಷ ಯೂಸ್ ಮಾಡಿ ಅದನ್ನೇನು ಬಿಸಾಡಬೇಕು ಅಂತ ಹೇಳೋ ಸ್ಥಿತಿಯಲ್ಲಿರುವಾಗ ನಿಮಗೆ ಅದ್ರ ಫೀಚರ್ಗಳು ಸುಮಾರಷ್ಟು ಗೊತ್ತಾಗಿರ್ತದೆ. ಒಂದು ಕಾರ್ ತಗೊಂಡ್ರು ಅಷ್ಟೇ, ಅದರ ಎಲ್ಲ ಫೀಚರ್ ಗೊತ್ತಾಗುವಾಗ ಕಾರ್ ಸೇಲ್ ಮಾಡೋ ಟೈಮ್ ಬಂದಿರ್ತದೆ. ಅದೇ ಮಕ್ಳಿಗೆ ಕೊಟ್ಟರೆ 2 ದಿವಸದಲ್ಲಿ ಅದರಲ್ಲಿ ಏನೆಲ್ಲ ಫೀಚರ್ ಇದೆ ಅಂತ ಹೇಳಿಬಿಡ್ತಾರೆ. ಅಂದರೆ ಬ್ರೈನ್ ತುಂಬ ಶಾರ್ಪ್ ಆಗ್ತಾ ಇದೆ, ಅದರ ಯೂಸೇಜ್ ಜಾಸ್ತಿ ಆಗ್ತಾ ಅದು ಶಾರ್ಪ್ ಆಗ್ತಾ ಇದೆ. ಅವರು ಯಾವ ಡೈರೆಕ್ಷನಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅದು ಒಂದು ದೊಡ್ಡ ಪ್ರಶ್ನೆ. ಅದು ಅವರು ಸರಿಯಾದ ಟ್ರ್ಯಾಕ್ನಲ್ಲಿ ಹೋಗ್ತಾ ಇದ್ದಾರಾ, ರಾಂಗ್ ಟ್ರ್ಯಾಕ್ನಲ್ಲಿದ್ದಾರಾ ಅಂತ ಹೇಳೋದು ನಾವು ನಿರ್ಧಾರ ಮಾಡಬೇಕು. ಆದರೆ ಶಾರ್ಪ್ ಆಗ್ತಾ ಇದೆ ಖಂಡಿತ. ಈ ದೈಹಿಕವಾಗಿ ವೀಕ್ ಆಗಲಿಕ್ಕೆ ಆಯುರ್ವೇದ ಹೇಳಿ ಕೆಲವೊಂದಷ್ಟು, ಎಲ್ಲವನ್ನು ಮಾಡಬೇಕಾಗಿಲ್ಲ. ಈಗ ಸಮುದ್ರದಿಂದ ನಮಗೆಷ್ಟು ಸಾಧ್ಯ ಇದೆ ಅಷ್ಟು ನೀರು ತರೋದು ನಿಜ. ಈಗ ಆಯುರ್ವೇದದಲ್ಲಿ ಹೇಳಿದ ದಿನಚರಿ ಸುಮಾರಷ್ಟು ವಿಷಯ ಹೇಳಿದ್ದಾರೆ ಸರ್. ಒಂದೊಂದಾಗಿ ಹೋಗ್ಬೋದಾ? ನಾನು ನಮ್ಮ ಜನ್ರೇಷನ್ ಅವರು ನಾವೆಲ್ಲ ಅಲೋಪತಿ ಮಧ್ಯೆ ಕಂಡುಬಿಟ್ಟವ್ರೆ. ಸೊ ನನಗೂ ಬೇಸಿಕ್ಸ್ ಬೇಕು. ಸೊ ದಿನಚರ್ಯೆಯಲ್ಲಿ ಆಯುರ್ವೇದದ ಪ್ರಕಾರ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮಾಡಬೇಕು ಸರ್? ಒಂದು ಬೆಳಗ್ಗೆ ಏಳುವ ಟೈಮ್ ಹೇಗೆ ಅಂತ, ಯಾವ ಟೈಮಿಗೆ ಹೇಳ್ಬೇಕು ಅಂತ ಗೊತ್ತಾಯಿತು. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತ ಆಯುರ್ವೇದದಲ್ಲಿ ಹೇಳಿರೋದು. ಬ್ರಾಹ್ಮಿ ಮುಹೂರ್ತ ಅಂತೇಳಿದರೆ ಸೂರ್ಯೋದಯ ಆಗೋದಕ್ಕಿಂತ 1 hour 36 minutes ಮೊದಲು ಅಂತ ಲೆಕ್ಕ. ಅಂದರೆ ಸಾಮಾನ್ಯ ಈಗ ಒಂದು 6 ಗಂಟೆಗೆ ಸೂರ್ಯೋದಯ ಆಗ್ತಾಯಿದ್ರೆ 6:10ಕ್ಕೆ, ಈಗ 6:10 6:12 ಆಗ್ತಾಯಿದೆ. 1 hour 36 ಮೊದಲು ಅಂದರೆ 4:30ಗೆ ಅಂತ. ಅದನ್ನು ಡೈಲಿ ಅದಕ್ಕೆ ಸೂರ್ಯೋದಯಕ್ಕೆ ಸರಿಯಾಗಿ ಚೇಂಜ್ ಮಾಡಬೇಕು ಅಂತ ಇಲ್ಲ, ನಾವೊಂದು ಫಿಕ್ಸ್ ಮಾಡಿ ಇಟ್ಕೊಳ್ಬೋದು, ನಮಗೆ ಕನ್ವೀನಿಯೆಂಟಾಗಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ. ಅದು ಯಾಕೆ ಆ ಟೈಮಿಗೆ ಹೇಳಬೇಕು ಅಂತೇಳಿದರೆ, ಸ್ವಸ್ಥೋ ರಕ್ಷಾರ್ಥಮಾಯುಷಃ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇತ್ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಅಂತಂದರೆ ನಮ್ಮ ಲೈಫ್ ಸ್ಪ್ಯಾನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿದರು ನೇರವಾಗಿ. ಅದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಅಂತ. ಈಗ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಈಗ ಕೆಲವರು ಹಾಸ್ಪಿಟ್ಲಲ್ಲಿರ್ತಾರೆ. ನಮ್ಮ ಭಾರತದ ಮಾಜಿ ಕೇಂದ್ರ ಸಚಿವರೊಬ್ಬರು ಅವರ ಕೊನೆಯ ಒಂದು 7-8 ವರ್ಷ ಹಾಸ್ಪಿಟ್ಲಲ್ಲೇ ಇದ್ದರು. ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅವರಿಗೆ ಹಣ ಹಾಕಿದೆ ಅವರ ಹೆಲ್ತಿಗೆ, ಕೊನೆಗೆ ಸತ್ತರು. ಅಂದರೆ ಹೀಗೆ ನಾವು ಹಾಸ್ಪಿಟ್ಲಲ್ಲಿ ಮಿನಿಸ್ಟರ್ಸ್ ಆದರೆ ಅವರಿಗೆ ಕೇಂದ್ರ ಸರ್ಕಾರ ಹಣ ಕೊಡ್ತದೆ, ಏನೋ ಬದುಕ್ಬೋದು. ಯಾರೋ ನಮ್ಮ ಮನೆಗಳಲ್ಲಿ ಹಾಗೆ ಹಾಸ್ಪಿಟ್ಲಲ್ಲಿ ಕೊನೆಯ ಒಂದು 2-3 ತಿಂಗಳಿದ್ದರೆ ಸಾಕು, ಒಂದು ಮನೆ ಇಡೀ ಆರ್ಥಿಕವಾಗಿ ದಿವಾಳಿ ಎದ್ದು ಹೋಗ್ತದೆ, ತುಂಬ ಕಷ್ಟ ಆಗಿಬಿಡ್ತದೆ. ಹಾಗಾಗಿ ಆಯುರ್ವೇದ ಹೇಳೋದು ಏನು ಅಂತೇಳಿದರೆ, ಒನ್ ಶುಡ್ ಲಿವ್, ಒನ್ ಶುಡ್ ನಾಟ್ ಜಸ್ಟ್ ಸರ್ವೈವ್ ಅಂತ.